ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ರೇಡ್ ಜೀನಿ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಭಾವನಾ. ತುಂಬಾ ಜನ ನನ್ನ ಕೇಳಿದ್ರಿ ಡಿಮಾರ್ಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸುಲಭವಾಗಿ ಹೇಗೆ ಫ್ರೀ ಡಿಮಾರ್ಟ್ ಅಕೌಂಟ್ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೇನೇ ನೀವೇನು ನಮ್ಮ ಟ್ರೇಡ್ ಜೀನಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡಿಮಾರ್ಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡಿ. ಸರ್ಚ್ ಬಟನ್ ಅಲ್ಲಿ ಟ್ರೇಡ್ ಜೀನಿ ಅಂತ ಟೈಪ್ ಮಾಡಿ. ಟ್ರೇಡ್ ಜೀನಿ ಆ್ಯಪ್ ಸಿಕ್ಕಿದ ಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಈಗ ನಿಮಗೆ ಟ್ರೇಡ್ ಜೀನಿ Q+ ಬೈ ಟ್ರೇಡ್ ಜೀನಿ ಆ್ಯಪ್ ಇಂಟರ್ಫೇಸ್ ಕಾಣಿಸ್ತಿದೆ. ಆ ಇಂಟರ್ಫೇಸ್ ಅಲ್ಲಿ ಮೊದಲು ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೇಳ್ತಿರುತ್ತೆ. ನೀವು ಮೊದಲನೇದಾಗಿ ಫಸ್ಟ್ ಡಿಮಾರ್ಟ್ ಅಕೌಂಟ್ ಮಾಡ್ತಿರೋದ್ರಿಂದ ನೀವು ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈಗ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಬೇಕಾಗಿರುವಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ತೋರಿಸ್ತಿರುತ್ತೆ. ಲೈಕ್ ಪ್ಯಾನ್ ಕಾರ್ಡ್, ಆಧಾರ್ ನಂಬರ್, ಬ್ಯಾಂಕ್ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್, ಫೈನಾನ್ಷಿಯಲ್ ಡೀಟೇಲ್ಸ್. ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಮುಂದಕ್ಕೆ ಬೇಕಾಗುತ್ತೆ, ಹಾಗಾಗಿ ರೆಡಿ ಇಟ್ಕೊಳ್ಳಿ ಅಂತ ಇಲ್ಲಿ ಲಿಸ್ಟ್ ತೋರಿಸ್ತಿದೆ. ಇದನ್ನೆಲ್ಲ ರೆಡಿ ಇಟ್ಕೊಂಡ್ಮೇಲೆ ಕೆಳಗಡೆ ನಿಮಗೆ ಓಪನ್ ಯುವರ್ ಫ್ರೀ ಡಿಮಾರ್ಟ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತಿದೆ. ಮೊದಲನೇದಾಗಿ ನಿಮ್ಮ 10 ಅಂಕೆಯ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ನಾನು ನನ್ನ ಮೊಬೈಲ್ ನಂಬರ್ ಹಾಕ್ತಿದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ರಿಜಿಸ್ಟರ್ ಆಗೋದಕ್ಕೆ ಈ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. 6 ಡಿಜಿಟ್ OTPನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಕೊಡಿ. ಈಗ ನಿಮ್ಮ ಮೇಲ್ ID ಕೇಳ್ತಿರುತ್ತೆ. ಇಲ್ಲಿ ನಿಮ್ಮ ಮೇಲ್ ಐಡಿಯನ್ನು ಎಂಟರ್ ಮಾಡ್ಬೋದು, ಅಥವಾ ಕೆಳಗಡೆ ಇನ್ನೊಂದು ಆಪ್ಷನ್ ಕಾಣಿಸ್ತಿದೆ ಸೈನ್ ಇನ್ ವಿತ್ ಗೂಗಲ್ ಅಂತ. ಅದ್ರ ಮೇಲೆ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಆಲ್ರೆಡಿ ರಿಜಿಸ್ಟರ್ಡ್ ಆಗಿರುವಂಥ ಮೇಲ್ ಐಡಿಸ್ಗಳು ಯಾವುದಿದೆ ಅದರಿಂದ ನೀವು ಡೈರೆಕ್ಟ್ ಇಲ್ಲಿ Q+ ಬೈ ಟ್ರೇಡ್ ಜೀನಿ ಆ್ಯಪ್ಗೆ ಲಾಗಿನ್ ಕೂಡ ಆಗ್ಬೋದು. ಈಗ ಮೇಲ್ ID ಎಂಟರ್ ಮಾಡಿದ್ಮೇಲೆ ಆ ಮೇಲ್ ಐಡಿಗೂ ಕೂಡ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTPನ ಎಂಟರ್ ಮಾಡಿ ಕಂಟಿನ್ಯೂ ಪ್ರೆಸ್ ಮಾಡಿ. ಈಗ ಡಿಜಿಲಾಕರ್ ವೆರಿಫಿಕೇಶನ್ ಪ್ರಾಸೆಸ್ ಶುರು ಆಗುತ್ತೆ. ಮೊದಲನೇದಾಗಿ ನಿಮ್ಮ ಹತ್ರ ಇಲ್ಲಿ ಆಧಾರ್ ನಂಬರ್ನ ಕೇಳುತ್ತೆ. ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ. ಕೆಳಗಡೆ ಕಾಣಿಸ್ತಿರುವಂಥ ಕ್ಯಾಪ್ಚಾನ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಮತ್ತೆ ಕ್ಯಾಪ್ಚಾನ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ನಂಬರ್ ಅಲ್ಲಿ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಮತ್ತೆ ಕಂಟಿನ್ಯೂ ಪ್ರೆಸ್ ಮಾಡಿ. ಈಗ ನಿಮ್ಮ ಡಿಜಿಲಾಕರ್ ಪೇಜ್ಗೆ ಡೈರೆಕ್ಟ್ ಮಾಡಿದೆ. ಸೊ ಇಲ್ಲಿ ನಿಮಗೆ ಒಂದು 6 ಅಂಕೆಯ ಒಂದು ಸೆಕ್ಯೂರಿಟಿ ಪಿನ್ ಕೇಳ್ತಿದೆ. ಆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನ ಟೈಪ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪಿನ್ ಎಂಟರ್ ಮಾಡಿದ್ಮೇಲೆ ನಾನು ಲಾಗಿನ್ ಆಗಿದ್ದೀನಿ. ಸೊ ಇವಾಗ ಈ ಡಿಜಿಲಾಕರ್ ನಿಮ್ಮ ಹತ್ರ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಕೇಳೋದಕ್ಕೆ ಪರ್ಮಿಷನ್ ಕೇಳ್ತಿದೆ. ಲೈಕ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ವೆರಿಫಿಕೇಷನ್ಗಾಗಿ ಪ್ಯಾನ್ ಕಾರ್ಡ್ನ ಕೇಳ್ತಿದೆ. ಆ ಚೆಕ್ ಬಾಕ್ಸ್ ಮೇಲೆ ನೀವು ಟಿಕ್ ಮಾಡಿದ್ರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋ ಹಾಗಾಗುತ್ತೆ. ಸೊ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ವೆರಿಫಿಕೇಷನ್ಗೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಿ. ಡಿಜಿಲಾಕರ್ ಈಗ ವೆರಿಫಿಕೇಷನ್ಗೋಸ್ಕರ ಈ 2 ಡಾಕ್ಯುಮೆಂಟ್ಸ್ನ ನಿಮ್ಮ ಕಡೆಯಿಂದ ತಗೊಳುತ್ತೆ. ಈ ವೆರಿಫಿಕೇಷನ್ ಪ್ರಾಸೆಸ್ ಆದಮೇಲೆ ನೀವು ಮತ್ತೆ Q+ ಬೈ ಟ್ರೇಡ್ ಜೀನಿ ಆ್ಯಪ್ ಮುಖಪುಟದಲ್ಲಿ ಬಂದು ನೋಡ್ತೀರಾ. ಈಗ Q+ ಆ್ಯಪ್ನಲ್ಲಿ ನಿಮಗೆ ಒಂದು ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಕೇಳ್ತಿದೆ. ನೀವು ಡೈರೆಕ್ಟ್ ನಿಮ್ಮ ಮೊಬೈಲ್ನಲ್ಲಿ ಪ್ಯಾನ್ ಕಾರ್ಡ್ ಫೋಟೋ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ಬೋದು, ಅಥವಾ ಕ್ಯಾಪ್ಚರ್ ಮಾಡಿ ಅಲ್ಲೇ ಒಂದು ಫೋಟೋನ ಅಪ್ಲೋಡ್ ಮಾಡ್ಬೋದು. ನಾನೀಗ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಯಾನ್ ಅಪ್ಲೋಡ್ ಕಂಪ್ಲೀಟ್ ಸಕ್ಸಸ್ಫುಲ್ ಆದಮೇಲೆ ಕಂಟಿನ್ಯೂ ಕೊಡಿ. ಪ್ಯಾನ್ ಕಾರ್ಡ್ ಅಪ್ಲೋಡ್ ಆದಮೇಲೆ ನಿಮ್ಮ ಪ್ಯಾನ್ ಡೀಟೇಲ್ಸ್ನ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ತೋರಿಸುತ್ತೆ. ವೆರಿಫೈ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ನಲ್ಲಿ ನಿಮ್ಮ ಹತ್ರ ಇವಾಗ ನಿಮಗೆ ಬೇಕಾಗಿರುವಂಥ ಟ್ರೇಡಿಂಗ್ ಸೆಗ್ಮೆಂಟ್ಸ್ನ ಕೇಳ್ತಿದೆ. ನೀವು ಯಾವ್ದು ಬೇಕಾದ್ರೂ ಟ್ರೇಡಿಂಗ್ ಸೆಗ್ಮೆಂಟ್ನ ಚೂಸ್ ಮಾಡ್ಬೋದು. ನಾನಿಲ್ಲಿ ಆಲ್ ಸೆಗ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಬ್ಯಾಂಕ್ ವೆರಿಫಿಕೇಶನ್. ಇಲ್ಲಿ 2 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ, ಅಂದರೆ 2 ಈಸಿ ವೇಸ್ ಕೂಡ ಇದೆ ನಿಮಗೆ. ಈಸಿ ಅಪ್ಲೋಡ್ ಅಥವಾ ಮ್ಯಾನ್ಯುಯಲ್ ಅಪ್ಲೋಡ್. ನಾವು ಟ್ರೇಡ್ ಜೀನಿ ಕಡೆಯಿಂದ ನಿಮಗೆ ಸಜೆಸ್ಟ್ ಮಾಡೋದು ಈಸಿ ಅಪ್ಲೋಡ್, ಬಿಕಾಸ್ ಇದು ಈಸಿಯಾಗಿ ನೀವು ಆ ಡಾಕ್ಯುಮೆಂಟ್ಸ್ನ ವೆರಿಫೈ ಆಗುತ್ತೆ. ಮ್ಯಾನ್ಯುಯಲಿ ಅಪ್ಲೋಡ್ ಮಾಡೋದೇನು ತೊಂದರೆ ಇರೋದಿಲ್ಲ. ಈಸಿ ಅಪ್ಲೋಡ್ನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ನಿಮಗೆ ಒಂದು OTP ಬರುತ್ತೆ. ಸೊ ಈಗ ಬ್ಯಾಂಕ್ ವೆರಿಫಿಕೇಶನ್ ಡೀಟೇಲ್ಸ್ ವೆರಿಫಿಕೇಶನ್ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ನಿಮ್ಮ ಫಿನಾನ್ಷಿಯಲ್ ಡೇಟಾ ಶೇರ್ ಮಾಡೋದಕ್ಕಾಗಿ ಈ OTPನ ಎಂಟರ್ ಮಾಡ್ತಿದ್ದೀನಿ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಅದು ಆಲ್ರೆಡಿ ಫೆಚ್ ಮಾಡಿದೆ. ನಿಮ್ಮ ನಂಬರ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ನ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ರೂವ್ ಡೇಟಾ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇವಾಗ ಶೇರ್ ಆಗಿದೆ. ಈ ಪ್ರಾಸೆಸ್ ಆದಮೇಲೆ ಇವಾಗ UPI ವೆರಿಫಿಕೇಶನ್ ನಡಿಬೇಕಾಗಿದೆ. ಸೊ ಇಲ್ಲಿ ನೀವು ಯೂಸ್ ಮಾಡುವಂತಹ, ಅಂದರೆ ಡೈಲಿ ನೀವು ಬಳಸುವಂಥ UPI ಆ್ಯಪ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ ಗೂಗಲ್ ಪೇ ಇದೆ, ಫೋನ್ ಪೇ, ಪೇಟಿಎಂ ಅಥವಾ ಬೇರೆ ಯಾವುದೇ UPI ಆ್ಯಪ್ಸ್ ಇದ್ರೂ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. UPI ವೆರಿಫಿಕೇಶನ್ ಪ್ರಾಸೆಸ್ ಈಗ ಶುರು ಆಗುತ್ತೆ.
ನೀವು ಉಪಯೋಗಿಸುವಂಥ UPI ಪ್ಲಾಟ್ಫಾರ್ಮ್ನ ಕ್ಲಿಕ್ ಮಾಡಿದ್ಮೇಲೆ ಅದು ನಿಮ್ಮ UPI ಆ್ಯಪ್ಗೆ ತಗೊಂಡೋಗುತ್ತೆ. ನಿಮ್ಮ ಅಕೌಂಟ್ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂಥ ನಂಬರಿಂದ ನೀವು ₹1 ಡಿಮ್ಯಾಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹೀಗೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ವೆರಿಫೈ ಆಗಿದೆ. UPI ವೆರಿಫಿಕೇಶನ್ ಆದ ನಂತರ ಈಗ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳುತ್ತೆ. ನೀವು ಮೊದಲನೇದಾಗಿ ಡಿಮ್ಯಾಟ್ ಅಕೌಂಟ್ ಶುರು ಮಾಡ್ತಿರೋದ್ರಿಂದ ನೋ ಎಕ್ಸ್ಪೀರಿಯನ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ನಿಮಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ಅಲ್ಲಿರುವಂಥ ಆಪ್ಷನ್ಸ್ ಮೇಲೆ ಯಾವ್ದಾದ್ರು ಕ್ಲಿಕ್ ಮಾಡ್ಬೋದು. ಹಾಗೆ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಅಂದರೆ ಸಿಂಗಲ್ ಅಥವಾ ಮ್ಯಾರಿಡ್ ಅನ್ನೋ ಆಪ್ಷನ್ಸ್ ಇದೆ, ಅದರಲ್ಲಿ ನೀವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಮಾಡುವಂಥ ಹುದ್ದೆ ನಿಮ್ಮ ಜಾಬ್ ಯಾವುದು ಅಂತ ಕೇಳುತ್ತೆ, ಅಲ್ಲಿರೋ ಆಪ್ಷನ್ಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ನೀವು ರಾಜಕೀಯ ಯಾವುದಾದ್ರು ಬ್ಯಾಕ್ಗ್ರೌಂಡ್ ಇದ್ದರೆ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ದರೆ ಅಲ್ಲಿ ಕೂಡ ಆಪ್ಷನ್ಸ್ ಇದೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆನ್ಯುವಲ್ ಇನ್ಕಮ್ ಕೇಳ್ತಿದೆ. ಸೊ ಇಲ್ಲಿ ನನ್ನ ಆನ್ಯುವಲ್ ಇನ್ಕಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಸಹ ಇಲ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಟ್ರೇಡಿಂಗ್ ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಅಸೆಟ್ ಕ್ಲಾಸ್ ಆಪ್ಷನ್ಸ್ ಇದೆ, ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಫಿಫ್ತ್ ಸ್ಟೆಪ್ಪಲ್ಲಿ ಈಗ ನಿಮ್ಮ ಫಾದರ್ ನೇಮ್ ಕೇಳ್ತಿದೆ ಅಥವಾ ನಿಮ್ಮ ಸ್ಪೌಸ್ ನೇಮ್ ಕೇಳ್ತಿದೆ, ಎರಡನ್ನು ಎಂಟರ್ ಮಾಡ್ಬೋದು. ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ನಾಮಿನಿ ಕೂಡ ಸೆಲೆಕ್ಟ್ ಮಾಡುವಂಥ ಆಪ್ಷನ್ ಇದೆ. ಇಲ್ಲಿ ನಿಮ್ಮ ನಾಮಿನಿ ಡೀಟೇಲ್ಸ್ ಕೇಳ್ತಿದೆ, ನಾಮಿನಿ ನೇಮ್, ನಾಮಿನಿ ರಿಲೇಷನ್ಶಿಪ್, ನಿಮ್ಗೆ ಏನಾಗಬೇಕು, ಅವ್ರ ಡೇಟ್ ಆಫ್ ಬರ್ತ್, ಇದೇ ರೀತಿ ಒಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಕೇಳ್ತಿದೆ. ಅದನ್ನೆಲ್ಲ ಎಂಟರ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಬೋದು ನೀವು. ಈಗ ಸೆಲ್ಫ್ ವೆರಿಫಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಸೆಲ್ಫಿ ಕೇಳುತ್ತೆ, ಹೋಗಿ ನಿಮ್ಮ ಸೆಲ್ಫಿ ಒಂದು ಫೋಟೋನ ಅಲ್ಲೇ ಕ್ಯಾಪ್ಚರ್ ಮಾಡ್ಬೋದು ನೀವು. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕಂಟಿನ್ಯೂ ಕೊಡಿ. ಸೆಲ್ಫಿ ಕ್ಯಾಪ್ಚರ್ ಆದಮೇಲೆ ಈಗ ಒಂದು ಈ ಸೈನ್ ಕೇಳ್ತಿದೆ. ಆ ಸಿಗ್ನೇಚರ್ ಒಂದು ಡ್ರಾ ಸಿಗ್ನೇಚರ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಈ ಸಿಗ್ನೇಚರ್ನ ಇಲ್ಲೇ ಒಂದು ಹಾಕ್ಬಿಡಿ. ಸಿಗ್ನೇಚರ್ ಮಾಡಾದ್ಮೇಲೆ ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಿಗ್ನೇಚರ್ ಮತ್ತೆ ಸೆಲ್ಫಿ ಸಕ್ಸಸ್ಫುಲಿ ಅಪ್ಲೋಡ್ ಆದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಸೆಲ್ಫ್ ವೆರಿಫಿಕೇಶನ್ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇವಾಗ ಒಂದು ಇ ಸೈನ್ ಪ್ರಾಸೆಸ್ ನಡೆಯುತ್ತೆ. ಈಗ ಒಂದು ಆಧಾರ್ ಇ ಸೈನ್ ನಡಿಬೇಕಾಗುತ್ತೆ. ಅಲ್ಲಿ ನೀವು ಒಂದು ಚೆಕ್ ಬಾಕ್ಸ್ ಕಾಣಿಸ್ತಿದೆ, ಅಲ್ಲಿ ಟಿಕ್ ಮಾರ್ಕ್ನ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಆಧಾರ್ ನಂಬರ್ ಟೈಪ್ ಮಾಡಿದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ಗೆ ಲಿಂಕ್ ಆಗಿರುವಂಥ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಿ. ಪ್ರೋಟಿಯಾನ್ ಇ-ಗವರ್ಮೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಅವರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ, ಹಾಗೆ ಆಧಾರ್ ವೆರಿಫಿಕೇಶನ್ ಕೂಡ ಆಗಿದೆ. ಇವಾಗ ಈ ಎಲ್ಲ ಪ್ರಾಸೆಸ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಇವಾಗ ಕ್ರಿಯೇಟ್ ಆಗಿದೆ. ಇದರ ಅರ್ಥ ಏನಂದ್ರೆ ಈಗ ಎಲ್ಲ ಲಾಗಿನ್ ಕ್ರೆಡೆನ್ಷಿಯಲ್ಸ್ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಬಂದು ತಲುಪುತ್ತೆ, ನಿಮಗೆ ಮೆಸೇಜ್ ಕೂಡಲೇ ಬರುತ್ತೆ. ನೆಕ್ಸ್ಟ್ 24 ಗಂಟೆನಲ್ಲಿ ನೀವು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಟ್ರೇಡ್ ಜಿನಿಯೊಂದಿಗೆ ಸ್ಟಾರ್ಟ್ ಮಾಡ್ಬೋದು. ಸೊ ವೀಕ್ಷಕರೇ, ಈಗ ನಿಮ್ಮ ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದೆ, ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಲೈಕ್ ಮಾಡಿ, ನಮ್ಮ ಟ್ರೇಡ್ ಜಿನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನಿಮ್ಮ ಫ್ರೀ ಡಿಮ್ಯಾಟ್ ಅಕೌಂಟ್ ಅನ್ನು ನೀವು ಓಪನ್ ಮಾಡ್ಕೋಬಹುದು, ಅದನ್ನ ಉಪಯೋಗಿಸ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಯಾರಾದರೂ ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅನ್ಕೊಂಡಿದ್ರೆ ಅವ್ರ ಜೊತೆಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. Investments in the securities market are subject to market risk. Read all the related documents carefully before investing. The securities are quoted as an example and not as a recommendation.